ಇದು ನಮ್ಮನೆ ತೋಟ. ಇಲ್ಲಿ ಸಣ್ಣ ಗಿಡ ಎಲ್ಲ ಹಾಕಿದ್ದೆ, ನಾನು ನಿಮ್ಗೆ ತೋರಿಸ್ದೆ. ಇದು ಇತ್ತೀಚೆಗೆ ಹಾಕಿದ್ದಷ್ಟೇ, 3 ತಿಂಗಳಾಯ್ತು ಗಿಡ ಹಾಕಿ. ಕೆಲವು ಗಿಡ ಎಲ್ಲ ತುಂಬ ಇಂಪ್ರೂವ್ ಆಯ್ತು, ಕೆಲವು ಗಿಡ ಎಲ್ಲ ಸ್ವಲ್ಪ ಚಿಕ್ಕದಿತ್ತು, ನಿಮ್ಗೆ ತೋರಿಸ್ದೆ ನಾನು. ಇದಕ್ಕೆ ಸಗಣಿ ಗೊಬ್ಬರ ಮತ್ತು ಬೇರೆ ಜೀವಾಮೃತ ಮತ್ತು ಬೇರೆ ಬೇರೆ ರೀತಿಯ ಗೊಬ್ಬರನೆಲ್ಲ ನಾವು ಹಾಕ್ತಾಯಿತ್ತು ತಿಂಗಳಿಗೆ ಒಂದು ಸಲ. ಅದನ್ನು ನಿಮ್ಗೆ ತೋರಿಸ್ದೆ. ಮತ್ತೆಂತಂದರೆ ಇದಕ್ಕೆ ಜೀವಾಮೃತ ಅಂತೇಳಿ ಹಾಕ್ತಾರೆ. ಅದನ್ನು ಇಲ್ಲೀಗ ನಾನು ನಿಮಗೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತೇಳಿ ನಿಮಗೆ ಅವರು ಮಾಹಿತಿ ಕೊಡ್ತಾರೆ. ಅದನ್ನು ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಬಾಕ ಬನ್ನಿ. ಕರ್ಕೊಂಡು ಹೋಗ್ತೆ. ಇದು ಬ್ಯಾಲ್ರಿಗೆ ಸಗಣಿ ಹಾಕಿ ಇಟ್ಟಿರ. ಈ ಬ್ಯಾಲ್ರಿಗೆ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ಇವ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಂಬ ಅವ್ರನ್ನ ಹೇಳ್ತಾರೆ. ಈಗ ಒಂದು 10 kg ಸಗಣಿ ಬೇಕಾಗ್ತದೆ. ಆಮೇಲೆ ಒಂದು 10 ಲೀಟ್ರು ಈ ಊರು ದನದ ಮೂತ್ರ ಬೇಕಾಗ್ತದೆ. ಆಮೇಲೆ ಒಂದು 3 kg ನೆಲಗಡಲೆ ಹಿಂಡಿಯನ್ನು ನೆನೆಸಬೇಕು, ನೆನೆಸಿ ಕೈ ಇಡಬೇಕು. ಆಮೇಲೆ ಕಡಲೆ ಹಿಟ್ಟು, ಆಮೇಲೆ 1 kg ಕಡಲೆ ಹಿಟ್ಟನ್ನು ಅದು ಚೆನ್ನಾಗಿ ಮಿಶ್ರ ಮಾಡಿ ನೀರು ಮಾಡಿಕೊಂಡು ಎಲ್ಲ ಮಿಶ್ರಣ ಮಾಡಬೇಕು. ಆಮೇಲೆ ಇದಕ್ಕೆ 1 ಲೀಟ್ರಪ್ಪಷ್ಟು ಹುಳಿ ಮಜ್ಜಿಗೆ ಅನ್ನು ಹಾಕಬೇಕಾಗ್ತದೆ. ಆಮೇಲೆ ಒಂದು ಅರ್ಧ kg ಅಷ್ಟು ಈ ಕಪ್ಪು ಬೆಲ್ಲ ಹಾಕಿ, ಮತ್ತು ನಮ್ಮ ತೋಟದಲ್ಲಿರುವಂಥದ್ದು ಈ ಮಣ್ಣು ಸ್ವಲ್ಪ ಒಂದು ಹಿಡಿಯಷ್ಟು ಮಣ್ಣು ಹಾಕಿ ಚೆಂದ ಮಾಡಿ ಈ ಕಡೆ ಎರಡೂ ಸೈಡ್ ತಿರ್ಸ್ಬೇಕು. ಒಂದು 15 ಸಲ ತಿರ್ಸ್ಬೇಕು. ಆಮೇಲೆ ಚೆಂದ ಮಾಡಿ ಇದು ಬಾಯಲ್ಲಿ ಕಟ್ಟಿ ಬಿಸಿಲು ಬೀಳಬಾರ್ದು ಇದಕ್ಕೆ. ಆಮೇಲೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಚೆಂದ ಮಾಡಿ ಆ ಕಡೆ 15 ಸಲ ಈ ಕಡೆ ತಿರ್ಸಿ ಚೆಂದ ಮಾಡಿ ಹಾಗೆ ಕಟ್ಟಿ ಭದ್ರವಾಗಿ ಇಡಬೇಕು. ಆಮೇಲೆ ಒಂದು 15 ದಿನದ ನಂತರ ಇದನ್ನು ಎಲ್ಲ ಗಿಡಗಳಿಗೆ 1 ಲೀಟ್ರಪ್ಪಷ್ಟು ಕೊಟ್ಟಿದ್ರೆ ಗಿಡ ಉತ್ತಮವಾಗಿ ಬರ್ತದೆ ಅನ್ನೋ ನಂಬಿಕೆ ಇದೆ. ಹೌದಾ? ಎಷ್ಟು ದಿನ ಇಡಬೇಕು ಇದನ್ನು? ಇದೊಂದು 15 ದಿನ ಚೆಂದ ಮಾಡಿ ಕಟ್ಟಿ ಚೆಂದ ಮಾಡಿ ಕೊಳಿಸ್ಬೇಕು. ಅಂದರೆ ಇದಕ್ಕೆ ಯಾವುದೆಲ್ಲ ಬೇಕು ಅಂದರೆ ಕಡಲೆ ಹಿಟ್ಟು, ಸಗಣಿ ಮತ್ತು ಗೋಮೂತ್ರ ಮತ್ತು ನೆಲಗಡಲೆ ಹಿಂಡಿ, ಆಮೇಲೆ ಅರ್ಧ ಲೀಟ್ರ್ ಮೊಸರು. ಆ ಮೊಸರನ್ನು ನಾವು 1 ಲೀಟ್ರ್ ಚೆಂದ ಮಾಡಿ ತೆಳು ಮಾಡಿ ಹುಳಿ ಮಾಡಿ ಹಾಕ್ಬೇಕು. ಇದಕ್ಕೆ ಚೆಂದ ಜೀವಾಮೃತ ರೆಡಿ ಆಗ್ತದೆ. ಹಾಂ, ಸರಿ. ಕೇಳಿದ್ರಲ್ಲ ವೀಕ್ಷಕರೇ, ಇದನ್ನು ಜೀವಾಮೃತ ಮಾಡೋದು ಈ ರೀತಿ. ಅಂದರೆ ತುಂಬ ಇದರಿಂದ ಬೆನಿಫಿಟ್ ಉಂಟು. ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಮ್ಮ ಕುಂದಾಪುರದವರಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ. ಇದನ್ನು ಅಡಿಕೆ ಗಿಡ ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಫಸಲು ತೆಗಿಬೋದು. ಮುಂದೆ ದೊಡ್ಡದಾಗ್ತದೆ ಗಿಡ. ಹಾಗೆ ಫಸಲು ಕೂಡ ತುಂಬ ದೊಡ್ಡ ಗಿಡಕ್ಕೆ ಹಾಕಿದರೆ ಫಸಲು ಕೂಡ ತುಂಬ ಚೆನ್ನಾಗಿ ಬರ್ತದಂತೆ. ಇದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.